ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಮಾತಾಡೋದು, ಅಗೌರವದಿಂದ ನಡ್ಕೊಳ್ಳೋದು ಒಬ್ಬ ಸಂಸದರಿಗೆ ಅದು ಧಕ್ಕೆ ತರಲ್ಲ. ಯಾಕೆಂದರೆ ರಾಜ್ಯದ ಅಧ್ಯಕ್ಷರೇ ಇವ್ರಿಗೆ ಬಿಫಾರಂ ಕೊಟ್ಟಿರೋದು, ಅವರ ಅವಧಿಯಲ್ಲೇ ಇವರು MP ಆಗಿರೋದು. ಆದರೆ ಇವತ್ತು ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅಣ್ಣವರು ಇಡೀ ರಾಜ್ಯ ಸುತ್ತಿ ಪಕ್ಷವನ್ನು ಕಟ್ಟಿ ಯಾರೂ ಕೂಡ ಸಂಘಟನೆಗೆ ಎಷ್ಟು ತೊಂದರೆ ಕೊಟ್ಟರು ಕೂಡ ಇವರೆಲ್ಲ ಕೆಲವರು ಇವತ್ತು ಯುವಕರನ್ನು ಬೆಳೆಸ್ಕೊಂಡು ಪಕ್ಷವನ್ನು ಕಟ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಸಂಸದರಾಗಿ ಜಿಲ್ಲಾ ಅಧ್ಯಕ್ಷರನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಯುವಕರನ್ನು ಮಾಡಿದ್ದಾರೆ, ಕೆಲಸ ಮಾಡ್ತಾರೆ ಅಂತ ಪಕ್ಷ ನಿಷ್ಠೆಯಿಂದ ಇಡೀ ಚಿಕ್ಕಬಳ್ಳಾಪುರದಲ್ಲಿ BJP ಕಾರ್ಯಕರ್ತರು ಇವತ್ತು ಹರ್ಷೋದ್ಗಾರದಲ್ಲಿ ಇವತ್ತು ಕುಣಿತಾ ಇದ್ದಾರೆ. ಯಾಕೆ ಅಂದರೆ ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಕೊಟ್ಟಿದ್ದಾರೆ, ಯಾರಿಗೂ ಹಿಂಬಾಲಕರು ಕೊಟ್ಟಿಲ್ಲ ಅಂತ. ಯಾಕಂದರೆ ಹಿಂಬಾಲಕರಾಗಿ ಕೆಲಸ ಮಾಡಿದ್ರೆ ಅವ್ರು ಹಿಂಬಾಲಕರಾಗಿ ಇನ್ನೊಂದು ಪಾರ್ಟಿಗೆ ಹೋಗ್ಬಿಡ್ತಾರೆ, ಪಾರ್ಟಿನೇ ಇರಲ್ಲ, ಅವಾಗ ನಿರ್ನಾಮ ಆಗುತ್ತೆ. ಅಂಥ ಒಂದು ಸನ್ನಿವೇಶ ಬರಬಾರ್ದು ಅಂತ ಪಕ್ಷ ಇವತ್ತು ನಿಶ್ಚಯ ಮಾಡಿ ಸಂದೀಪ್ ರೆಡ್ಡಿ ಅವರು ಕೊಟ್ಟಿದ್ದಾರೆ. ಇವರು ಸಂದೀಪ್ ರೆಡ್ಡಿ ಅವರು ಮುಂದೆ ಏನಾರ MLA ಅಭ್ಯರ್ಥಿ ಆಗಿಬಿಡ್ತಾರಂತ ಭಯಪಟ್ಬಿಟ್ಟು ಇವರು ಈ ಒಂದು ಸುದ್ದಿಗೋಷ್ಠಿ ಮಾಡಿರ್ತಕ್ಕಂಥ ಸಂದರ್ಭ. ವಿಜೇಂದ್ರ ಅಣ್ಣವ್ರ ಬಗ್ಗೆ ಇವತ್ತು ಮಾತಾಡ್ಬಿಟ್ರೆ ನೆಕ್ಸ್ಟ್ ಅವ್ರು ಭಯಪಟ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂದ್ಕೊಂಡಿರ್ಬೋದು. ಕೆಲಸ ಮಾಡಿದ್ರೆ ಯಾರಿಗೆ ಬೇಕಾದರೂ ಸಪೋರ್ಟ್ ಮಾಡ್ತಾರೆ ವಿಜೇಂದ್ರ ಅಣ್ಣವರು. ನಮ್ಮನ್ನೆಲ್ಲ ಹಿಂಬಾಲಕರು ಅಂತ ಹೇಳಿದ್ರು, ಹೌದು ನಿಜ, ನಾವು ಹಿಂಬಾಲಕರೇ. ರಾಜ್ಯದ ಅಧ್ಯಕ್ಷರವರು ಮೋದಿ ಅವ್ರಿಗೆ ಹಿಂಬಾಲಕರೇ, ನಾವು ದೇಶದ ಪ್ರಧಾನಮಂತ್ರಿಗಳು ಯಡಿಯೂರಪ್ಪ ಅವ್ರಿಗೆ ಹಿಂಬಾಲಕರೇ, ನಾವು ನಮ್ಮ ವಿರೋಧ ಪಕ್ಷದ ನಾಯಕರು R ಅಶೋಕ್ ಅವ್ರಿಗೂ ಹಿಂಬಾಲಕರೇ ನಾವು. ಯಾಕೆಂದರೆ ಇವತ್ತು ಪಕ್ಷದಲ್ಲಿ ಕಾರ್ಯಕರ್ತರ ಗುರುತಿಸಿ ಬೆಳೆಸ್ತಾರಲ್ಲ ಅವರಿಗೆಲ್ಲ ಹಿಂಬಾಲಕರೇ ನಾವು, ಪಕ್ಷದ ಶಕ್ತಿ ನಾವು. ಇವತ್ತು ಶಕ್ತಿಯುತವಾಗಿ ಪ್ರತಿಯೊಬ್ಬರು ಕಾರ್ಯಕರ್ತರು ಇದ್ದಾಗ ಹಿಂಬಾಲಕರಾಗಿ ಕೆಲಸ ಮಾಡ್ತೀವಿ, ತಪ್ಪೇನಿದೆ ಅದರಲ್ಲಿ? ನಾವೇನು ಸಿದ್ದರಾಮಯ್ಯ ಹಿಂಬಾಲಕರು ಅಂತ ಹೇಳಿದ್ವಾ ನಿಮ್ಮಂಗೆ? ಇವತ್ತು ಸಿದ್ದರಾಮಯ್ಯನವರು ನನ್ನ ಶ್ರೇಯೋಭಿಲಾಷಿಗಳು, ನನಗೆ ಆತ್ಮೀಯರು, ಅತ್ಯಂತ ಆತ್ಮೀಯರು ಅಂತ ನೀವು ಹೊಗಳ್ತಿರಲ್ಲ, ನೀವು ಯಾರು ಹಿಂಬಾಲಕರಾಗಾದರೆ? ಸಿದ್ದರಾಮಯ್ಯ ಹಿಂಬಾಲಕರಾ? ಇವೆಲ್ಲ ಅರ್ಥ ಮಾಡ್ಕೊಬೇಕು. ಈ ಒಂದು ಏನು ಈ ಮಾತುಗಳು ಆಡಿದ್ದೀರಲ್ಲ ನೀವು ಹೇಳ್ತಾ ಇದ್ರಿ ಅವ್ರಿಗೆ ದರ್ಪ, ದುರಂಕಾರ, ಮತ್ತೊಂದು ಇನ್ನೊಂದು ಅಂತ, ಅದು ನಿಮಗಿರೋದು, ಅವ್ರಿಗೆಲ್ಲ. ಪಾಪ ರಾಜ್ಯದ ಅಧ್ಯಕ್ಷರು ಇವತ್ತು ಕಾರ್ಯಕರ್ತನ ಯಾವ ರೀತಿ ಬಂದ ತಕ್ಷಣ ಅವ್ರಿಗೆ ಏನು ಮರ್ಯಾದೆ ಕೊಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಅವ್ರ ಹತ್ರ ಯಾವ ರೀತಿ ನಡ್ಕೊಬೇಕು ಅನ್ನೋದನ್ನು ಅವ್ರು ಮಾತಾಡ್ತಾ ಇದ್ದಾರೆ. ಈಗ ನೀವು ಮಾತಾಡಿದ್ರೆ ಅವ್ರ ಉತ್ತರ ಯಾವ ರೀತಿ ಕೊಟ್ಟಿದ್ದಾರೆ? ಸಂಸದರಿಗೆ ನಾನು ಟೈಮ್ ಕೊಡ್ತೀನಿ, ಮಾತಾಡ್ತೀನಿ, ಕುತ್ಕೋತೀನಿ, ಬಗೆಹರಿಸ್ಕೋತೀವಿ, ಅವ್ರೇನು ನ್ಯಾಷನಲ್ ಲೀಡರ್ ಇದ್ದಾರೆ ಅಂತ ಅವ್ರು ಉತ್ತರ ಕೊಟ್ಟರು. ನಿಮ್ಮಂಗೆ ಯುದ್ಧ ಮಾಡ್ತೀನಿ, ನೀವು ಗೆಲ್ಲಿಸ್ಬಿಡಿ ನೋಡೋಣ. ನೀವು ಸೋಲಿಸಿರೋದೇನು, ಗೆಲ್ಲಿಸಿರೋದೆಲ್ಲಿ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀವು ಮಂತ್ರಿ ಆಗಿದ್ದಾಗ ನಮ್ಮಂಥವ್ರನ್ನ ಸೋಲಿಸಿರೋದು ನೀವು, ನನ್ನನ್ನು ಸೇರಿ. ನೀವು ಕಾಂಗ್ರೆಸ್ ಅವ್ರಿಗೆ ಸಪೋರ್ಟ್ ಮಾಡಿರೋದು. ಪುಟ್ಟಸ್ವಾಮಿಗೌಡಂಗೆ ಮಾಡಿದ್ರಿ ಆ ಕಡೆ ಗೌರಿಬಿದನೂರಲ್ಲಿ, ಚಿಂತಾಮಣಿಲಿ JK ಕೃಷ್ಣಾರೆಡ್ಡಿಗೆ ಮಾಡಿದ್ರಿ, ಶಿಡ್ಲಘಾಟದಲ್ಲಿ ರವಿಗೆ ಮಾಡಿದ್ರಿ, ದೇವನಹಳ್ಳಿಯಲ್ಲಿ KH ಮುನಿಯಪ್ಪನಿಗೆ ಮಾಡಿದ್ರಿ, ಮತ್ತು ದೊಡ್ಡಬಳ್ಳಾಪುರದಲ್ಲಿ ವೆಂಕಟರಮಣಪ್ಪನಿಗೆ ಮಾಡಿದ್ರಿ, ಧೀರಾಜ್ಗೆ ಮಾಡಿದ್ರಿ. ನೀವು ಧೀರಾಜ್ ಕೈಲಿ ಇವತ್ತು ಓಟ್ ಹಾಕ್ಸ್ಕೊಂಡ್ರಿ, ಧೀರಾಜ್ಗೆ ಮಾಡಿದ್ರೆ ನೀವು. ನೆಲಮಂಗಲದಲ್ಲಿ ಏನು ಮಾಡಿದ್ರಿ? ಮಾಲೂರಲ್ಲಿ ಏನು ಮಾಡಿದ್ರಿ? KGF ಅಲ್ಲಿ ಏನು ಮಾಡಿದ್ರಿ? ಬಂಗಾರಪೇಟೆಯಲ್ಲಿ ಏನು ಮಾಡಿದ್ರಿ? ಇದೆಲ್ಲ ಏನು ಯಾರಿಗೂ ಗೊತ್ತಿಲ್ಲ ಅಂತನಾ? ನೀವು ಅರ್ಥ ಮಾಡ್ಬೇಕು. ಇದೆಲ್ಲ ಮಾಡ್ಬಿಟ್ಟು ನೀವು ಸೋತ್ಕೊಂಬಿಟ್ರಿ, ಸೋಲ್ಸೋಕೆ ನೀವು ಸೋತ್ರಿ. ಎಲ್ಲಿದೆ ಆ ಪಕ್ಷದಲ್ಲಿ ಸಿದ್ಧಾಂತವಾಗಿದ್ದು? ನಾವೆಲ್ಲ ಸೀಸನ್ ಆಗಿ 25 ವರ್ಷದಿಂದ ಪಕ್ಷದಲ್ಲಿ ಸಿದ್ಧಾಂತ, ಸಂಘ, ಮತ್ತು ಮತ್ತೊಂದು ಹೇಳ್ತಾ ಇದ್ರು ಅವರು ಸಂಘಟನೆ, ಇನ್ನೊಂದು ಮತ್ತೊಂದು RSS ಅಂತ. RSS ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಇದೇ ಇಲ್ಲ, ಮಾತಾಡೋ ಅವಶ್ಯಕತೆ ಇಲ್ಲ. ಸಂಘಟನೆ ಏನಕ್ಕೆ ತರಬೇಕು? ಇದಕ್ಕೆಲ್ಲ ಮಾಧ್ಯಮದಲ್ಲಿ ಪಕ್ಷದ ಇವತ್ತು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು, ಪಕ್ಷದ ಬಗ್ಗೆ ಮಾತಾಡಬೇಕು, ಅಧ್ಯಕ್ಷರ ಹತ್ರ ಚರ್ಚೆ ಮಾಡಬೇಕು. ನೀವು ಕೂತ್ಕೊಂಡು ಇವತ್ತು ಸಂದೀಪ್ ರೆಡ್ಡಿನ ಅಧ್ಯಕ್ಷರು ಮಾಡಿಬಿಟ್ರು ಅಂತ ನೀವು ಬೀದಿಲಿ ಬಂದುಬಿಟ್ರು ರಾಜ್ಯಾಧ್ಯಕ್ಷರನ್ನ ಬೈದ್ರೆ ನಮ್ಮನ್ನೆಲ್ಲ ಸೇರಿಸಿ ರಾಜಕಾರಣದ ಇನ್ಯಾರು ಎಲ್ಲ ನೀವೇ ತಗೊಂಬಿಡಿ ಹೋಗಲಿ, ಸುಮ್ಮನೆ ಎಲ್ಲ ಪಕ್ಷ ಪೂರ್ತಿ ನೀವೇ ಜವಾಬ್ದಾರಿ ಇಟ್ಕೊಂಬಿಡಿ. 8 ಕ್ಷೇತ್ರದಲ್ಲಿ ನೀವೇ ಎಲ್ಲ ಪೂರ್ತಿ ಅಧ್ಯಕ್ಷರು, ಮಂಡಲಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಏನಕ್ಕೆ ಬೇಕು? ಯಾರು ಬೇಡ, ನೀವೇ ಮಾಡ್ಕೊಂಬಿಡಿ. ಸಂಸದರನ್ನ ಪರಿಗಣನೆ ತಗೊಳ್ಳದೆ ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಆರೋಪ ಮಾಡ್ತಾರೆ ಸರ್. ಇವ್ರು ಯಾರನ್ನ ಸರ್ ಪರಿಗಣನೆ ಮಾಡ್ಕೊಂಡಿದ್ದಾರೆ? ಇವ್ರು ಮೊದಲು ಇವ್ರನ್ನ ಹೇಳಿ ಸರ್. ಇವ್ರು ಪರಿಗಣನೆ ತಗೊಂಡ್ರೆ ತಾನೇ ಸರ್ ಎಲ್ಲರೂ ತಗೊಳ್ಳೋದು. ರಾಜ್ಯಾಧ್ಯಕ್ಷರು ಇಲ್ಲಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಿದ್ರು, ಎಲ್ಲಿ ಹೋಗಿದ್ರು ಇವರು? ಎಲ್ಲಿ ಕಾಣಿಸಿದ್ರು? ರಾಜ್ಯಾಧ್ಯಕ್ಷರ ವಿರುದ್ಧ ಇವರು ಸಮರಾಸಾರ್ತನೆ ಇದ್ರಲ್ಲ, ಎತ್ತಾಳ್ ಗುಂಪಲ್ಲೇ ಒಳಗೊಳಗೇನೆ ಇದ್ರಲ್ಲ ಇವರೆಲ್ಲನೂ. ಅವತ್ತು ಬಂದಿದ್ರ ಬೀದಿಲಿ ನಡ್ಕೊಂಡೋಗ ಬಂದಿದ್ರೆ ಇವರೆಲ್ಲರೂ? ನಾವು ಕಾರ್ಯಕರ್ತರು ಇದ್ದಿದ್ದು, ಹಿಂಬಾಲಕರೇ ಇದ್ದಿದ್ದು. ಸಾವಿರಾರು ಜನ ರಾಜ್ಯದಲ್ಲಿ ಇರ್ತಕ್ಕಂಥವರೆಲ್ಲ ಹಿಂಬಾಲಕರೇ ಇದ್ದಿದ್ದು. ನಿಜನೇ.